ನನ್ನ ಹೆಸರು ಪವನ್ ಅಂತ. ನಮ್ಮ ಮೂಲ ಬಂದು ಕಾಡ್ಶಿನಹಳ್ಳಿಯವ್ರು. ನಾವು ನಮ್ಮ ತಾತ ಮುತ್ತಾತನ ಕಾಲದಿಂದ ಓರಿ ಕಟ್ಕೊಂಬಂದಿರೋರು. ದೀಪು ಅವ್ರ ತಮ್ಮ ನಾನು. ಯೂತ್ಸ್ದು ಏನು ಪ್ರಾಬ್ಲಮ್ ಅಂತಂದರೆ ಅವರು ಓರಿ ಆಯ್ಕೆ ಮಾಡ್ತಾ ಇರೋದು ಸರಿ ಬರ್ತಾಯಿಲ್ಲ. ಗಂದೋಲ್ ಇಲ್ಲೋದಾಗಲಿ ಅಥವಾ ಮೂಳೆ ಸಣ್ಣ ಇರೋದಾಗಲಿ, ಹಿಂದೆಗಡೆ ಕುಂಡಿ ಇಲ್ದಿರೋದನ್ನೆಲ್ಲ ಆಗಲಿ, ಮೂಳೆ ದಪ್ಪ ಇರೋದಾಗಲಿ, ಬುಲ್ಡೆ ಅಗಲ ಇರೋದಾಗಲಿ ಎಲ್ಲ ಓರಿ ತೊಗೊಂಡೋಗಿ ಓರಿ ಅಂತ ಮಾಡ್ತಾರೆ. ಹಿರೀಕರದು ನಮ್ದು ಏನೈತೆ ಅದನ್ನು ನೋಡ್ಕೊಂಬಂದರೆ ನಾವು ಬೀಜದೋರಿನ ಹೆಂಗೆ ಆಯ್ಕೆ ಮಾಡಬೇಕು ಅನ್ನೋದು ನಮಗೆ ತಿಳುವಳಿಕೆ ಬರ್ತದೆ. ಈ ಅಳ್ಳಾಳ್ ಸಂದ್ರದವ್ರಾಗಿರ್ಬೋದು, ಚನ್ನಪಟ್ಟಣದಲ್ಲಿ ಒಬ್ಬರು ಇದ್ದರು ಅವರಾಗಿರ್ಬೋದು, ತಿರ್ಗಾ ಈ ದೇವಿಸಿದ್ದ ರಾಜಣ್ಣ ಆಗಿರ್ಬೋದು, ಅರಳ್ಳಿ ಭೈರಪ್ಪ ಅವರಾಗಿರ್ಬೋದು, ರಾಯಪ್ಪ ಆಗಿರ್ಬೋದು, ಈ ಉಳ್ಳಿ ಚಿಕ್ಕಣ್ಣ ಆಗಿರ್ಬೋದು, ಇಂಥ ದೊಡ್ಡ ದೊಡ್ಡ ನಂಜಾಪುರದ ಪುಟ್ಸಮ್ಮಣ್ಣ ಅಂತ ಇದ್ರು, ಸಾಲ್ ಬನ್ನಿ ಓರಿ ಕೊಟ್ಟವ್ರು ಅವರೇ. ಐಜೂರು ರವಿಯವರಾಗಿರ್ಬೋದು, ಇಂಥವ್ರು ಘಟಾನುಘಟಿ ವ್ಯಕ್ತಿಗಳು ಅವರೇ. ಅವರಲ್ಲಿ ತಿಳ್ಕೊಬೇಕು ನಾವು ಹೆಂಗೆ ಓರಿ ಬೀಜದೋರಿ ಆಯ್ಕೆ ಮಾಡೋದು ಹೆಂಗೆ ಅಂತ. ಸುಮ್ಮನೆ ಕತ್ತು ಉದ್ದಾಗಿದ್ದು ಗಂದೋಲಿಲ್ಲದೆ ಹೋದರೆ ಓರಿ ತೊಗೊಂಡೋಗಿ ಕಟ್ಟಾಕುವಂಥದ್ದಲ್ಲ. ಬಾಲ, ಹಿಂದೆಗಡೆ ಮೂಳೆ, ಹಿಂದೆಗಡೆ ಕುಂಡಿ, ಈರುಳು ಕುಂಬಳಕಾಯಿ ಈರುಳಾಗಿರಬೇಕು, ಮೂತಿ ಚೂಪಾಗಿರಬೇಕು, ಕೆಂಪು ಮೂತಿ ಆಗಿರಬೇಕು, ಬೆನ್ನು ಅಗಲ ಇರಬೇಕು, ಗುಂಡಿಗೆ ಅಗಲ ಇರಬೇಕು, ಮುಂದೆಗಡೆ ತಲೆ ಬುರುಡೇನೂ ಅಷ್ಟೇ ಚಿಕ್ಕದಾಗಿರಬೇಕು, ಬಾಲದ ಮತ್ತೆ ಸಣ್ಣಗಿರಬೇಕು, ಮೊಲದ ಕಿವಿ ಥರ ಕಿವಿ ಇರಬೇಕು. ಆ ಥರ ಲೈನು ಲೆಂತು ಇರೋದನ್ನು ಅದು ಯಾವ ಓರಿಗಾರ ಹುಟ್ಟಿರಲಿ, ಕಾಡಲ್ಲಿ ಹೋಗೋ ದನಿನಲ್ಲಿ ಹುಟ್ಟಿರಲಿ, ಅದನ್ನು ನಾವು ತೊಗೊಂಡು ಬೀಜದೋರಿ ಮಾಡಿ ಅದನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕು ಹೊರ್ತು ನಮ್ಗೆ ಆ ಓರಿಗೆ ಗುಟ್ಟೈತೆ ಈ ಓರಿಗೆ ಗುಟ್ಟೈತೆ ಅನ್ನೋದನ್ನ ತೊಗೊಬಂದಕ್ಕೆ ಹೋದಾಗೇ ಅದು ಫೇಲ್ ಆಗಿಬಿಡೋದು. ಈ ತಾತ್ಗುಣಿಯಿಂದ ಮುಂದೆಗಡೆ ಆಗ್ರದವರು ಒಬ್ಬರು ಬಂದಿದ್ರು. ಮೆಣಸ್ಕಳ್ಳಿ ಸೋಮಣ್ಣವ್ರು ಕೊಟ್ಟಿದ್ದೀರಲ್ಲ ಕೊಟ್ಟೈತಲ್ಲ ಓರಿ, ಆ ಓರಿನ ಅವರು ಒಪ್ಪಲಿಲ್ಲ. ಆ ಓರಿಯವ್ರ ಅಪ್ಪನ್ನ ಒಪ್ಕೊಂಡ್ರು. ಆ ಓರಿಯವ್ರ ಅಪ್ಪ ನಮ್ಮನೇಲಿ ಇತ್ತಲ್ಲ, CR7 ಅಪ್ಪ, ಅದನ್ನು ನಮ್ಮನೇಲಿ ಇದನ್ನ ಒಪ್ಕೊಂಡ್ರು. ಅದೇ ಮೆಣಸ್ಕಳ್ಳಿ ಸೋಮಣ್ಣನ ಕೊಟ್ಟಿರೋ ಕರನ ಅವ್ರು ಒಪ್ಕೊಳ್ಳಿಲ್ಲ. ಅನುಭವ ಅನ್ನೋದಕ್ಕೆ ಅವರೇ ಸಾಕ್ಷಿ. ಯಾಕೆ ಅಂದರೆ ಓರಿ ಉದ್ದ ಬೀಸಾಗಿತ್ತು, ಅದೇ ಹಸ ಉದ್ದ ಬೀಸಾಗಿರಲಿಲ್ಲ. ತಾಯಿನಂತೆ ಮಗ ಆಯ್ತಾನೆ, ತಂದೆ ಅಂತೆ ಅಪ್ಪ ಆಗಲ್ಲ ಅನ್ನೋ ಮೈಂಡ್ಸೆಟ್ಗೇನೋ ಅವರು ಎರಡೂ ಉದ್ದ ಬೀಸಾಗೆ ಒಂದು ಮೆಜಾರಿಟಿಗಿದ್ರೆ ಓರಿ ಬೆಳೀತೈತಪ್ಪ, ಇಲ್ಲ ಅಂದರೆ ಬೆಳೆಯಲ್ಲ ಅಂದರು. ಇವತ್ತೂ ಆ ಓರಿ ಮಟ್ಟವಾಗಿ ಒಂದು ಲೆಕ್ಕಾಚಾರವಾಗಿ ನಿಂತ್ಕೋತ ಹೊರ್ತು ಅವ್ರು ಹೇಳಿದ ಅನುಭವ ತೊಗೊಂಡ್ರೆ ಉದ್ದ ಬೀಸಾಗಿ ಬೆಳೆಯೋಕ್ಕಾಗಲಿಲ್ಲ. ಅದು ಅದೇ CR7 ಅಪ್ಪನ ಒತ್ಕೊಳ್ಳಿಲ್ಲ. ಅದು CR7 ಅಮ್ಮನ ಒತ್ಕೊತು. ಜಾತಿ, ಕುಲ, ಕತ್ತು, ಮೇಳೆ, ಕೊಂಬು ಇದನ್ನೆಲ್ಲ ಅಪ್ಪನ ಒತ್ಕೊಂಡ್ರೆ ಎತ್ತರ, ಮೂಳೆ, ಅಡ್ಡು ಎಲ್ಲ ತಾಯಿನ ಒತ್ಕೊತು. ಈ ಥರ ಎರಡೂ ಆಯ್ಕೆ ಮಾಡೋರು ತಂದೆ ತಾಯಿನ ನೋಡಿ ಉದ್ದ ಬೀಸಾಗಿ. ಆವಾಗ ನಮ್ಮ ತಾತದವರಾಗಲಿ ನಮ್ಮ ದೊಡ್ಡಪ್ಪ ಚಿಕ್ಕಪ್ಪದವರಾಗಲಿ ಏನು ಹೇಳೋರು ಅಂದರೆ 100 ಕರಿನಲ್ಲಿ ಒಂದು ಬೀಜದೋರಿ ತೆಗಿಬೋದಾಗಿತ್ತು ಅನ್ನೋರು. 100 ಕರ ಹುಟ್ಟಿದ್ರೆ ನಮ್ಮ ಕನಕಪುರ ತಾಲೂಕಲ್ಲ ಕೋಡಳ್ಳಿ ಹೋಬಳಿ ಒಳಗೋ 100 ಕರ ಹುಟ್ಟಿದ್ರೆ ಆ 100 ಕರಿನಲ್ಲಿ ಒಂದು ಬೀಜದೋರಿ ಎತ್ಕೋಬೇಕಾಗಿತ್ತು. ಇವತ್ತು ಎಲ್ಲ ಒಂದು ಸಣ್ಣ ಕರ ಹುಟ್ಲಿ ಆಗಲೇ ಫ್ಯೂಚರ್ ಸ್ಟಡ್ಬುಲ್ಲು. ಏನು ನೋಡಿ ಫ್ಯೂಚರ್ ಸ್ಟಡ್ಬುಲ್ ಮಾಡ್ತಾ ಇದ್ದೀರಾ ನೀವು? ಯಾವ ಜಾತಿ ನೋಡ್ತಾ ಇದ್ದೀರಾ, ಯಾವ ಕುಲ ನೋಡ್ತಾ ಇದ್ದೀರಾ, ಅದು ಹೆಂಗೆ ಬೆಳವಣಿಗೆ ಆಯ್ತದೆ ಅಂತ ನಿಮ್ಗೆ ಹೆಂಗೆ ಗೊತ್ತಾಯ್ತದೆ? ಯಾವ ಥರ ಕೊಂಬತ್ತದೆ ಅಂತ ಹೆಂಗೆ ಗೊತ್ತಾಯ್ತದೆ? ಐಜೂರು ರವಿಯವರು ಒಂದು ಸಲ 3 ಕರ ಕೊಟ್ಟಿದ್ರು. ಒಂದು ಇದಕ್ಕೆ ಗವಿನಪಾಳ್ಯ ನಾರಾಯಣಪ್ಪ ಅಂತ ಒಂದು ಇವರು ಕೊಟ್ಟಿದ್ರು, ಅರಳ್ಳಿ ರಾಯಪ್ಪವ್ರಿಗೆ ಕೊಟ್ಟಿದ್ರು ಒಂದು. ಆಮೇಲೆ ಇನ್ನೊಂದು ಮಾಗಡಿ ಹತ್ರ ಅದು ಯಾವುದೀಪ ಮಳೆಗಾಲ ಯಾವುದದು ಅದೇ ಬದ್ರನ ಹತ್ರ ಇತ್ತಲ್ಲ, ಅದು ಮರ್ತೋಗೈತೆ. 3 ಓರಿ ಕೊಟ್ಟಿದ್ರು. ಆ 3 ಓರಿನೂ A1 ಓರಿಗಳು. ಐಜೂರು ರವಿಯವ್ರು ಕೊಟ್ಟಿದ್ದು. ಅದು 2012-13 ಇರ್ಬೋದು. ನಾವು ಒಂದ್ಸಲ ಹೋಗಿ ಕರು ನೋಡ್ಕೊಂಡ್ ಬಂದ್ವಿ. 3 ನೈಟ್ ಎಲ್ಲ ನಿದ್ದೆ ಬಂದಿಲ್ಲ ನಮ್ಗೆ, ಆ ಕರು ನೋಡ್ಬೇಕಲ್ಲ ಅಂತ. ಇನ್ನೊಂದ್ಸಲ ಹೋದ್ರೆ ಒಗಿತಾರೆ ಮನೆ ಹತ್ರ ಅಗಲಗಲ ಹೋದ್ರೆ ಅಂದ್ಬಿಟ್ಟು ಕೆರೆಯಲ್ಲಿ ಕಟ್ಟಾಕಿರೋರು ಮೇಯಕ್ಕೆ ಹೋಗಿ ಹಿಂದ್ಗಡೆ ರಂಗರಾಯ ದೊಡ್ಡಿಯಿಂದ ಹೋಗಿ ಬಚ್ಚಿಕೊಂಡು ಕರ ನೋಡ್ಕೊ ಬರ್ತಾ ಇದ್ವಿ. ಆ ತರ ಇದ್ವು ಕರುಗಳು. ಅವು 3 ಓರಿಗಾಗುವಂತವೆ. ರಂಗರಾಯನ ದೊಡ್ಡಿ ಕೃಷ್ಣಪ್ಪ ಅಂತ ಇದ್ರು, ಅವರು ಅಷ್ಟೇ ಘಟಾನುಘಟಿ ಎತ್ಕೊಳ್ ಕೊಟ್ಟವರು. ಆ ಎತ್ಕೊಳು ಹೆಂಗೆ ಅಂದರೆ ಅವಾಗಲೇ ಒಂದು ಮನೆ ಉದ್ದ ಇರೋವು, 4 ಕಲ್ಲು 6 ಅಲ್ಲಿಗೆ. ಇವತ್ತೇನಾಗೋಗೈತೆ ಅಂದರೆ ಯುವ ಪೀಳಿಗೆ ಕಟ್ತೀವಿ ಅಂತ ಬತ್ತಾವ್ರೆ. ಕಟ್ರಿ, ಸಂತೋಷ, ಎಲ್ಲರೂ ಸಾಕ್ರಿ, ಮನೇಲೊಂದು ಹೊಸ ಕರ ಇರಲಿ, ಮನೇಲೊಂದು ನಾಟಿ ದನ ಮಡಿಕೊಳ್ರಿ, ಉತ್ತಮವಾದ ಮಡಿಕೊಳ್ರಿ, ಆಯ್ಕೆ ಚೆನ್ನಾಗಿ ಮಾಡ್ಕೊಳ್ರಿ. ಯಾರೋ ಗುಟ್ಟೈತೆ ಯಾವ ಅದು ನಾಯಿಲಿ ನೋಡೋದು ಪೆಡಿಗ್ರಿನ, ನಮ್ಗೆ ಅದಲ್ಲ. ನಮ್ಗೇನು
ಹಾಲಾಗ್ಬೇಕು ಹೊಸಲಿ, ಓರಿ ಕರ ಉದ್ದ ಬೀಸ ಹುಟ್ಟಿರ್ಬೇಕು. ಅದನ್ನ ತಗೊಂಡೋಗಿ ರೈತ ಎತ್ತನ್ ಮಾಡ್ಲಿ, ಓರಿ ಬೇಡ ಎತ್ ಮಾಡ್ಲಿ, ಕಬ್ಬನ್ ಗಾಡಿ ಎಳ್ಕೊ ಬರುವಂತದ್ದಾಗಿರ್ಬೇಕು. ಇವಾಗ ನೀವು CR7 ಅವ್ರ ಅಪ್ಪನ್ ಹೇಳಿದ್ವಲ್ಲ, ನಮ್ದೇ ಓರಿ. ಆ ಓರಿಗೆ ನಾವೇನಾರ ಅಕಸ್ಮಾತ್ ಇಡಾಕಿ ಎತ್ ಮಾಡಿದ್ರೆ ಕಬ್ಬನ್ ಗದ್ದೆ ಎಳಿತಾ ಇರ್ಲಿಲ್ಲ. ಅದು ಇಷ್ಟೇ ದಪ್ಪ ಮೂಳೆ. ಅಲ್ಲೆಲ್ಲಾರ ನಟಿರ್ ಮುರಿದವು 4, ಎಲ್ಲಾರ ಗಾಡಿ ಊಸ್ಕೊಂಡಿರ್ತಾವ 4 ಮುರಿದವು. ಹಂಗಲ್ಲ, ಸ್ವಲ್ಪ ದಷ್ಟಪುಷ್ಟವಾಗಿರುವಂತ ಓರಿಗಳನ್ನ ಆಯ್ಕೆ ಮಾಡ್ತಾರೆ. ಈಗ ನೀವು ಇಷ್ಟು ವಿಡಿಯೋಗಳೆಲ್ಲ ಮಾಡ್ಕೊ ಬರ್ತಾ ಇದ್ದೀರಲ್ಲ, ಎಷ್ಟೊಂದು ಓರಿಗಳು ನೋಡ್ತಾ ಇದ್ದೀರಲ್ಲ, ಯಾವ್ದಾರ ಒಂದು ಓರಿನ ಕುತ್ತು ಜಾಗದಲ್ಲಿ ಹಿಂಗೆ ಕತ್ತೆತ್ಕೊಂಡು ನೋಡೋವಂಥ ಓರಿ ಹೇಳ್ರಿ ನೋಡೋಣ. ಏನೂ ಇಲ್ಲ, ಸುಮ್ಮನೆ ಕತ್ತು ಗಂದೋಲಿಲ್ವಾ ಓರಿ, ಹಿಂಗೆ ಕತ್ತೆತ್ಕೊಂಡು ನೋಡೋ ಓರಿ ಹೇಳ್ರಿ. ಅದೇ ಅರೇಳಿ ಭೈರಪ್ಪ ಈಗ ಅವರಲ್ಲ ರಾಯನ ಅಣ್ಣ, ಆ ಯಪ್ಪ ಮಾಗಡಿ ಪರ್ಸೆಲ್ ಒಂದು ಓರಿ ತಂದು ಕಟ್ಟಾಕಿದ್ರು. ಅವತ್ತದು ಕಟಾವು ಹೋಯ್ತಾ ಇತ್ತು ಓರಿ, ಕೇವಲ 30,000 35,000 ರೂಪಾಯಿ ಓರಿ. ಅದು ಕಟಾವು ಹೋಯ್ತಾ ಇದ್ದು ಓರಿ. ಹಿಂಗೆ ಎತ್ತಿ ನೋಡಬೇಕಾಗಿತ್ತು. ದನ ಕಟ್ಟೋದದು ಹಿಂಗೆ ಎತ್ತಿ ನೋಡಬೇಕಾಗಿತ್ತು. 2012 ಮಾಗಡಿ ಪರ್ಸೆಲ್ಲಿ ನನ್ನ ಹತ್ರ ಫೋಟೋಸ್ ಇರ್ಬೇಕದು. ಅಂಥ ಓರಿ ಅವತ್ತು ಏನಕ್ಕೂ ಲೆಕ್ಕಕ್ಕಿರಲಿಲ್ಲ. ಇವತ್ತು ಇವಾಗ ನಮ್ಮ ಓರಿ ಐತಲ್ಲ, ಅದ್ರ ಬೆನ್ಗೂ ಬರಲ್ವೇನೋ ಇದು, ಅಷ್ಟು ಇಟ್ಟು ನಮ್ದು ಅಂತ ಹೇಳೋದಲ್ಲ, ಅದ್ರ ಬೆನ್ಗೂ ಬರಲ್ವೇನೋ ಇದು, ಅಷ್ಟೈಟು ಪರ್ಸನಾಲಿಟಿ. ಯಾಕೆ ನಾವು ಆಯ್ಕೆ ಮಾಡ್ಕೊಂಡು ಬಿತ್ತನೆ ಬರ್ತಾ 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 ಕಮ್ಮಿ ಬಂದ್ಬಿಟ್ವಿ. ಇವಾಗ ಹೆಂಗೆ ಅಂದ್ರೆ ಹೊಸ ಜಾಸ್ತಿ ಐತೆ, ಹೊಸನೇ 8 ಪರ್ಸನಾಲಿಟಿ ಇದೆ, ಓರಿಗಳು ಅದಕ್ಕಿಂತ ಕಮ್ಮಿ ಇದೆ. ಇದಕ್ಕೆ ಮೇನ್ ಕಾರಣ ಏನು ಅಂತ ನಾನು ಅನ್ಕೊಳ್ಳೋದಾದರೆ, ನಮ್ಮೂರು ಇವಾಗ ಜಾಸ್ತಿ ಜಾತಿ ಸ್ಪೀಡ್ ನೋಡ್ತಾವ್ರೆ. ನೀವು ಹೇಳಿದ್ರಲ್ಲ, ಸಣ್ಣ ಕತ್ತು ಲೈನಿಂಗು ಇರೋ ದನ ನೋಡ್ತಾವ್ರೆ, ಗಟ್ಟಿ ದನ ನೋಡ್ತಾ ಇಲ್ಲ. ಗಟ್ಟಿ ದನ ಬಿಟ್ಟು ಸೆಲೆಕ್ಷನ್ ಮಾಡಿ ಸಣ್ಣ ಮೂಳೆ ಸಣ್ಣದು ಓರಿ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದೇನಾಯಿತು, ಅದೇ ಉಳ್ಕೊಂಡು ಬಂದೇನಾಗೈತೆ, ಜಾತಿ ಸ್ಪೀಡ್ ಇರೋ ದನ ಓವರಾಗಿ ಬೆಳೆಯಲ್ಲ. ನೀವು ಹೇಳಿದ ಪ್ರಕಾರ ನಿಜ ಅದು ಅಲ್ವಾ? ಆ ಥರ ಆಗಿ ಇವಾಗ ಓರಿಗಳು ಬರೀ ಆಯ ಓರಿ ಆಗಿದ್ದಾವೆ, ದೊಡ್ಡ 8 ಪರ್ಸನಾಲಿಟಿ ಇರೋ ಓರಿ ಯಾವೂ ಇಲ್ಲ. ಅದೇ ಕಾರಣ ಆಗಿರ್ಬೋದು. ಅದೊಂದು ಕಾರಣ. ಎರಡನೇದು ಏನು ಕಾರಣ ಅಂದರೆ, ಇವಾಗ ಒಂದು ಕರು ಹುಟ್ಟಿತು ನಮ್ಮ ಮನೇಲಿ. ಕರು ಹುಟ್ಟಿ ಒಂದು 3 ತಿಂಗಳಿಗೆನೆ ಯಾರ್ದಾರ ಕಣ್ಣಿಗೆ ಬಿತ್ತು ಅಂದ್ರೆ ಅವನ ಮನೆ ಹತ್ರ ದಿನ ಹೋಗಿ 5 ತಿಂಗಳು ತಗೋಬಿಡ್ತಾರೆ. ಹೌದು, ತಾಯಿಯಿಂದ ಬೇರ್ಪಡಿಸಿದ್ರು ಅದನ್ನ, ಮೊದಲನೇ ಫಾಲ್ಟು. ತಗೊಂಡು ಹೋಗಿ ಅದನ್ನ ಇವರು ತಾಯಿ ಹಾಲು ಕೊಟ್ಟಂಗೆ ಕೊಡಕ್ಕಾಗಲ್ಲ. ಯಾವುದೋ ಒಂದು ಹಾಲು ಹಾಕೊಂಡು ತಿಂಡಿ ಹಾಕೊಂಡು ಸಾಕಿ ಸುಮ್ಮನೆ ಇದು ಮಾಡ್ತಾರೆ, ಅದು ಬೆಳವಣಿಗೆ ಆಗಲ್ಲ. ಕಡೆ ಪಕ್ಷ ಅಟ್ಲೀಸ್ಟ್ ಒಂದು ವರ್ಷನಾದ್ರೂ ಹಾಲು ಕುಡಿಬೇಕು ತಾಯಿ ಹಾಲು ಕುಡಿದು ಬೆಳೆದು ಲೆಂತ್ ಆಗಿರೋ ಕರುನ ಆಮೇಲೆ ನಾವು ಹೆಂಗ್ ಬೇಕಾದ್ರೆ ಬೆಳೆಸ್ಕೋಬಹುದು. ಇವತ್ತು ಹಂಗಲ್ಲ, ಒಂದು ಕರು ಕಣ್ಣಿಗೆ ಬಿದ್ದಿ ಒಂದು ಫೋಟೋ ಆಯ್ತು ಅಂತಂದ್ರೆ ಇರೋ ಬರೋರೆಲ್ಲ 1.80 ಕೊಡ್ತೀನಿ ಕೊಡು, 2 ಈಗ 2.5ಗೆ ತಗೊಂಡೋಗಿರೋ ಓರಿನ ಲಾಸ್ಟ್ಗೆ 6 ಲಕ್ಷ ಮಾಡಿ ಯಾರು ದುಡ್ಡು ಎಣ್ಸವ್ರ? ಕಡೆಗೆ ಅವ್ರು ಮಾರಿರೋದೇ 50,000ಕ್ಕೆ. ಯಾವುದೇ ಓರಿ ಆಗಿರ್ಲಿ ಅದು. 7 ಓರಿ ಅಲ್ಲಿ 1 ಲಕ್ಷಕ್ಕೆ ಹೋಗಿ ಆಮೇಲೆ ಯಾಕೆ ಅಲ್ಲಿ ಹೋಯ್ತು ಅಷ್ಟೊಂದು? ಕೃಷ್ಣ 13 ಲಕ್ಷ 18 ಲಕ್ಷ 20 ಲಕ್ಷ 1 ಕೋಟಿ 2 ಕೋಟಿ ಆಗಿ ಕಡೆಗೆ ಎಷ್ಟು ಕೋಟಿಗೆ ಹೋಯ್ತು? ಎಷ್ಟು ಫಂಡ್ ಐತಿ ಇವಾಗ ಬ್ಯಾಂಕಲ್ಲಿ ಅದ್ರದ್ದು? ಏನಪ್ಪ ಬೀಜದೋರಿಯವ್ರಿಗೆ ಏನು ಗೊತ್ತಾ ಅಣ್ಣ, ಬೀಜದೋರಿಯವ್ರ ಲೆಕ್ಕಾಚಾರನೇ ಬೇರೆ, ಕೂಟ್ತೆತ್ತವ್ರ ಲೆಕ್ಕಾಚಾರನೇ ಬೇರೆ. ಒಂದನ್ನ 1 ಲಕ್ಷಕ್ಕೆ ತೊಗೊಬರ್ಬೋದು, ಇನ್ನೊಂದನ್ನ 1.5 ಲಕ್ಷಕ್ಕೆ ತೊಗೊಬರ್ಬೋದು. 2.5 ಲಕ್ಷಕ್ಕೆ ಮಾಡಿ ತಿಂಡಿ ಹಾಕೊಂಡು ಮನೆ ಹತ್ರ ಕಾಯಿಸಿ ಕಳ್ಸ್ಕೊಂಡು ಇದು ಮಾಡಿಕೊಂಡು ಅವ್ನು 2.80 ಕೊಟ್ಟರೆ 2.80 ಓರಿ ಕೊಟ್ಟರು ಬಿಡು ಅನ್ಬೋದು ಎತ್ನ. ಇದು ಬಿಳಿ ರಕ್ತ ಕಳ್ಕೊಳ್ಳೋಂಥ ಪದಾರ್ಥ ಇದು, ಸುಮ್ಮನೆ ಅಲ್ಲ. ಒಂದು ಕಬ್ಬನ್ ಗಾಡಿ ಜೊತೆ ಹೊಡೆಯೋದು ಒಂದೇ, ಇದು ಒಂದು 6 ಹತ್ತಿ ದನ ಕಟ್ಟೋದು ಒಂದೇ. ಆಯಿತಾ? ಒಂದು. ಎರಡನೇದು, ನಾವು ಬೀಜದೋರಿಲಿ 500 ರೂಪಾಯಿ ಸಂಪಾದನೆ ಮಾಡಿದ್ರೆ 250 ರೂಪಾಯಿ ತಿಂಡಿ ಹಾಕಬೇಕು, 250 ರೂಪಾಯಿ ನಾವು ಮಡಿಕೋಬೇಕು. 1,500 ರೂಪಾಯಿ ಒಂದು ಮೂಟೆ ರವೆ ಬೂಸ 50. ಆಯ್ತಾ? ಉಳ್ಳಿ 50ರಿಂದ 60 ರೂಪಾಯಿ ಒಂದು ಸೇರು. ಈ ಖರ್ಚುಗಳೆಲ್ಲ ಅವೇ. ಹಂಗನ್ಬಿಟ್ಟು 2.5 ಲಕ್ಷ ರೂಪಾಯಿ 3 ಲಕ್ಷ ರೂಪಾಯಿ 4 ಲಕ್ಷ ರೂಪಾಯಿ ಎಲ್ಲ ಹಾಕಿ ತೊಗೊಂಬಂದು ಕೊಟ್ಟು ಲಾಸ್ಟ್ಗೆ ಅದನ್ನ ಎಷ್ಟಿಗೆ ಅಂತ ಮಾರೋಣ? 2 4 6 ಬಜಾರು. ಹೌದು, ಕಡೆ ಆದಮೇಲೆ ಕಡೆ ಓರಿ. ಆಯಿತಾ? ಅದು ಯೂತ್ಸ್ದು ಮೂರ್ಖತನ. ಅದು ಈಗ ನೀವು ಹೇಳ್ತಾ ಇದ್ದೀರಲ್ಲ ಯೂತ್ಸು, ಅವ್ರ ಮೂರ್ಖತನ ಅದು. ಲೆಕ್ಕಾಚಾರವಾಗಿ ಕರ ಹುಟ್ಟೋದು ಏನು ಅಂದರೆ, ಕಡೆ ಆದಮೇಲೆ ಕರ ಹುಟ್ಟೋದು. ಓರಿ ಬಲ್ಕೆ ಆದಮೇಲೆ ಕರ ಹುಟ್ಟೋದು. ಮೇಂಟೈನ್ ಮಾಡದೇ ಇರೋದಕ್ಕೆ ಎಲ್ಲ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಸಾಲ ಸೋಲ ಟಿಪಾಯಿಸ್ಕೊಂಡು ಮಾಡಿಕೊಂಡು 2.5 ಲಕ್ಷ ರೂಪಾಯಿ ಏನೋ ದುಡ್ಡಿತ್ತು, ಯಾರೋ ಒಬ್ಬನ ಹತ್ರ ರೆಂಟ್ ಬರೋದೋ ಮತ್ತೊಂದೋ ಮಗದೋ ತೊಗೊಬಂದ್ಬಿಟ್ಟ. ಇವಾಗ ನನಗೆ ಕಾಯಿಸಪ್ಪ, ಈಗ ಚಿಕ್ಕಣ 13 ಲಕ್ಷ ರೂಪಾಯಿ ಕೊಟ್ಟು ಓರಿ ತೊಗೊಂಬಂದವ್ರೆ, ಅದೇ ನನಗೆ ಕಾಯಿಸು. ನಾನು ಎಲ್ಲಿ ತೊಗೊಂಬರ್ಲಿ 13 ಲಕ್ಷ ಕೊಟ್ಟು? 13 ಲಕ್ಷಕ್ಕೆ ಬಡ್ಡಿ ಎಷ್ಟಾಯಿತು? ಹುಲ್ ಕುಯ್ಯೋದು ಎಷ್ಟಾಯಿತು? ಒಬ್ಬ ವರ್ಕರು ಲೇಬರು ನಾನೇನೋ ಬರ್ತದೆ ಕುಯ್ಕೊಂಬಿಡ್ತೀನಿ.
ಈಗ ಯಾವನೋ ಒಬ್ಬ ಶ್ರೀಮಂತ ಅವ್ನು ಕುಯ್ಯೋಕ್ಕಾಗಲ್ಲ, ಅವನು ಒಂದು ಸಾಕಬೇಕು, ಹಾಕ್ಬೇಕು, ಅವನು ಮೇವು ಹಾಕ್ಬೇಕು, ಅವ್ನು ಎಲ್ಲಿಂದ ಲೇಬರ್ ತಂದು ಕುಯ್ಸೋದು? ಸುಮ್ಮನೆ ಇಲ್ಲದೇ ಇರೋ ಪ್ರಚಾರಗಳೆಲ್ಲ ಮಾಡಿಕೊಂಡು ದನಿನ ಹತ್ರ ಹೋಗ್ಬೇಕು ಅಂದರೆ ಓಪನ್ ಅಪ್ ಹೇಳ್ತೀನಿ ಅಂತ ದನಿನ ಹತ್ರಕ್ಕೆ ಹೋಗ್ಬೇಕಂದ್ರೆ ಮನೇಲಿ ದುಡ್ಡಿದ್ರೂ ಭಯ ಆಯ್ತದೆ. ಎಷ್ಟು ಹೇಳ್ತಾರೋ ಈಗ CR7 ಒಂದು ಹಸು ಒಂದು ಕರುಗೆ 2.5 ಲಕ್ಷ. ಈಗ CR7 ಮಗನ ಅದು ಯಾವುದೋ ಮಾಗಡಿ ಸುರೇಶ ಅಂತಾನೆ ಯಾರೋ ಹೇಳ್ತಾರಲ್ಲ, ಅವರೇ ಹೇಳ್ತಾರಂತಲ್ಲ 5 ಲಕ್ಷ 4 ಲಕ್ಷ ಹಂಗೆಲ್ಲ ಹೇಳ್ತಾರಂತಲ್ಲ. ಎಲ್ಲಿ ನಾವು ಹಾಲು ಕುಡಿಯೋ ಕರನ್ನ 4 ಲಕ್ಷ ಕೊಟ್ಟು ತೊಗೊಂಬಂದು ಕಟ್ಟಾಕೊಂಡು ಅದನ್ನು ಮೇಯಿಸಿ ನಮ್ಮ ಹತ್ರಕ್ಕೆ ಬರೋರು ಲಾಭ ಮಾಡೋದು ಎಷ್ಟು ಲಾಭ ಮಾಡೋದು ಅದನ್ನು? ಹಾಂ, ಅದಕ್ಕೆ ಏನೋ ಅವ್ರ ಪದಾರ್ಥ ಅವ್ರ ಸೊತ್ತು ಅವ್ರು ಹೇಳ್ಕೊಳ್ಳಿ, ಅದು ಒಂದು ಬೆಲೆ ಇರಬೇಕಲ್ವಾ? ಉದ್ದಾರ ಆಗ್ಬೇಕು. ನಾನು 10,000 ರೂಪಾಯಿ ಲಾಭಕ್ಕೆ ಮಾಡೋದು ಇಲ್ಲ ಅಂತಲ್ಲ. ಅವನ ಮನೆ ಹಿಡ್ಕೊಂಡೋದೊಂದು ಮನೆನೂ ಒಂದು 10,000 ರೂಪಾಯಿ ಅಪ್ಪ ಇಂಥವ್ರ ಮನೆಯಿಂದ ಹಿಡ್ಕೊಂಬಂದೆ, ದನ ಕಟ್ಟು ಹುಲ್ಲು ನೀರು ತಿಂಡಿ ತಿನ್ಕೊಂಡು ಮನೇಲಿ ಚೆನ್ನಾಗಿತ್ತು, ಲಾಸ್ಟಲ್ಲಿ ಹೋಗ್ಬೇಕಾದ್ರೆ ಒಂದು 10,000 ರೂಪಾಯಿ ಲಾಭ ಕೊಡ್ತಪ್ಪ ಅನ್ನೋ ಸಮಾಧಾನ ಇರಬೇಕು ಹೊರ್ತು ನಮ್ಮಿಂದ ಹಿಡ್ಕೊಂಡೋಗಿ ಅಯ್ಯೋ ಅಪ್ಪ ಲಾಸ್ ಆಗೋಯ್ತು ಗಂಟಲ್ಲಿ ಬಿಟ್ಕೊಟ್ಟೆ ಅನ್ನೋ ಮಾತು ಬರಬಾರ್ದು. ಆವಾಗ 60,000 70,000 ರೂಪಾಯಿಗೆಲ್ಲ ಕಣ್ಣಿಗೆ ಬೇಕಾದ ಓರಿತೋರವರು. ಕಬ್ಬಾಳ ಜಾತ್ರೆ, ಅಯ್ಯನಗುಡಿ, ಅದು ಬಿಟ್ರೆ ಮಾಗಡಿ, ಈ 3 ಆಮೇಲೆ ಹೊಳಕೆರೆ, ಈ 3-4 ಜಾಗದಲ್ಲೇ ಕಣ್ಣಿಗೆ ಬೇಕಾದ ಬೀಜದೋರಿಗಳು ಸಿಗೋವು. ಮಾಗಡಿ ಒಂದು ಓಡಾಡ್ಬಿಟ್ರೆ ಸಾಕು, 5 ವರಿ ತರ್ಬೋದಾಗಿತ್ತು. ನಮ್ಮೂರಲ್ಲೇನೆ ನೀವು ಬಂದ್ರೆ ಅವಾಗ ಸುಮ್ಮನೆ ಓಡಾಡ್ಕೊಂಡು ಒಂದು 5 ಕರ ನಿಲ್ಸ್ಬೋದಾಗಿತ್ತು. ಇವತ್ತು 1 ಕರ ಇಲ್ಲ. ಹಸ್ಕೊಳ್ಳಿಲ್ಲ ಎಲ್ಲ ಬೆಂಗಳೂರಲ್ಲಿ ಅವರೇ. ಮಾಗಡಿ ಬೆಲ್ಟಲ್ಲೂ ಇಲ್ಲ ಹಸ್ಕೊಳ್ಳಿ ಇವಾಗ, ಎಲ್ಲೂ ಇಲ್ಲ. ಯಾವ ಬೆಲ್ಟಲ್ಲೂ ಇಲ್ಲ. ಯಾವ ಮಾಗಡಿಲೂ ಇಲ್ಲ, ಎಲ್ಲೂ ಇಲ್ಲ. ಯಾರೋ ಕಾಯಿಸ್ಬಿಟ್ಟು ಸೆಲೆಕ್ಷನ್ ಮಾಡ್ಕೊಂಡು ಹಸು ಕೊಟ್ಟು ಸಾಕಿರ್ತಾರಲ್ಲ 1-2 ಅವ್ರು ಮಾತ್ರ ಅಷ್ಟೇ. ಅದು ಬಿಟ್ರೆ ಕಾಡು ಇದಾವೆ, ಕಾಡು ದನಗಳಿಗೆ ಸುಮಾರು ಜನ ಏನು ಮಾಡ್ತಾರೆ, ಓರಿಗಳು ಬಿಡಿಸ್ತಾ ಇಲ್ಲ, ಅಂಥವು ಸಣ್ಣ ಪುಟ್ಟ ಬಿಡ್ಸ್ಕೊತಾರೆ. ಆ ಥರ ಆಗಿದೆ. ಹಂಗೆ ಯೂತ್ಸು ದಯವಿಟ್ಟು ಓರಿನ ಆಯ್ಕೆ ಮಾಡೋದಾಗಲಿ ಇದಾಗೋದಾಗಲಿ, ಮೂಳೆ ದಪ್ಪಾಗಿರೋದು, ಹಿಂದೆಗಡೆ ಕೀಲು ಅಗಲಾಗಿರೋದು, ಎದ್ಭುಜ ಚೆನ್ನಾಗಿರೋದು, ಬಣ್ಣ, ಆಮೇಲೆ ಹಳೆ ಕಾಲದವರೆಲ್ಲ ಯಾವ ಬಣ್ಣ ಕೇಳೋರು ಅಂದರೆ ಹಿಂದೆ ಮುಂದೆ ಕಪ್ಪು ಮಧ್ಯ ಬಿಳಿ, ಅದು ಹೆಂಗೆ ಅಂದರೆ ಸುಮ್ಮನೆ ನೋಡಿ ಬೂದಿ ಏರಿಸ್ದಂಗೆ ಆ ಥರ ಬಣ್ಣ. ಆಮೇಲೆ ಬೀಜದ್ದು ತುದಿಲಿ ಕಪ್ಪು, ತುದಿಲಿ ಅವಾಗ ಕಂಪಲ್ಸರಿಯಾಗಿ ಕಪ್ಪು ಇರಬೇಕಾಗಿತ್ತು ಅವಾಗ. ಬೀಜ ಕಪ್ಪಿರ್ಬೇಕಾಗಿತ್ತು ಅವಾಗ. ಇವಾಗ ಏನಿಲ್ಲ, ಎಲ್ಲ ಇದು ಮಾಡ್ತೀವಿ, ಮಾಡ್ಲಿ ಏನೋ ಅವ್ರ ಖುಷಿ. ಆದ್ರೆ ಸುಮ್ಮನೆ ಗುಳ್ಳೆ ಹಿಂಗೆ ಇಷ್ಟುದ್ದ ಇರೋದು ಆಗಲಿ ಅದು ಓರಿ. ಏನಪ್ಪ ರೇಟು? 1.80. ಈಗ ಆ ಓರಿಗಳೆಲ್ಲ ಹೇಳ್ಬೋದು, ಸುಮ್ಮನೆ ಜನ ಬೇಜಾರು ಮಾಡ್ಕೋತಾರೆ. ಅದಕ್ಕೆ ಯಾಕೆ ಹೇಳಿ ಯಾಕೆ ಇದಾಗಬೇಕು? ಅಂದರೆ ನಿಮ್ಮ ಪ್ರಕಾರ ಇವಾಗ ಅಟ್ ಪ್ರೆಸೆಂಟು ಏನು ಭೇದ ಭಾವ ಮಾಡೋದು ಬೇಡ, ಅಟ್ ಪ್ರೆಸೆಂಟು ಯಾರ ಹತ್ರ ಇಲ್ಲಿ ಓರಿ ನಿಮಗೆ ಕಣ್ಣಿಗೆ ಸಮಾಧಾನ ಆಗಿದಂಥ ಓರಿ ನಿಮ್ಮ ಪ್ರಕಾರ ನಿಮ್ಗೆ ಯಾವ ಸಮಾಧಾನ ಇವಾಗ ಇರೋದು ಪ್ರೆಸೆಂಟ್? ಚಿಕ್ಕಣ್ಣ ಅವ್ರು ಸತ್ತೋಯ್ತಲ್ಲ, ಆ ಓರಿ ಸಮಾಧಾನವಾಗಿತ್ತು. ಅದು ಬಿಟ್ಟರೆ CR7 ನಮ್ದು ಅಂತ ಅಲ್ಲ, ಇರೋದ್ರಲ್ಲಿ. ಯಾಕೆಂದ್ರೆ ಇವತ್ತು ಇಷ್ಟ ಎತ್ತರ ಐತೆ, ಇಂದ್ಲಾಯ ಐತೆ, ಬೆನ್ ಮೇಲೆ ಒಂದು ನಾಳು ಮಲ್ಕೋಬಹುದು. ಆ ಲೆಕ್ಕಾಚಾರದಲ್ಲಿ ಓರಿ ಸೆಲೆಕ್ಷನ್ ಮಾಡೋದು ಅದೇ ನಮ್ಗೆ. ಇವಾಗ ಚಿಕ್ಕಣ್ಣನ ಮನೇಲಿ ಒಂದು ಐತೆ, ಇದು 13 ಲಕ್ಷದಲ್ಲ, ಇನ್ನೊಂದು ಮುದ್ದು ಕೃಷ್ಣ ಸುಳಿ ಅದು ಇದು ನೋಡಿದೀವಿ. ಏನು ವಿಡಿಯೋ ಬಂದ್ಬಿಟ್ರೆ ನಮ್ಗೆ ಭಯ ಇಲ್ಲ, ಇರೋ ಸುಳಿನೇ ಅದು ಸುಳಿನೇ ಆಗಿರ್ಲಿ, ಅದನ್ನ ನೋಡ್ಕೊಳ್ಳೋ ಓರಿ ಇಲ್ಲ. ಹೌದು, ಮೂಳೆ ದೊಡ್ಡ ಮೂಳೆಗಳಲ್ಲಿ ಅಡ್ಡಲ್ಲಿ ಅದ್ರ ನತ್ತಿ ಅದ್ರ ನೋಟ ಎಲ್ಲ ಸರಿ. ಎತ್ತರ ಬೇಕು ನಮ್ಗೆ, ಎತ್ತರ ಅರಿ ಕೆಂಪು ಕಚ್ಚೆ ಓರಿ, ಆ ಥರ ಓರಿಗಳು ಕಮ್ಮಿನೇ. ನೀವು ಹೇಳ್ತಾರದ್ ನೋಡಿದ್ರೆ ಆ ತಾಳದ ಓರಿಗಳು ಇಲ್ಲ ಇವಾಗ. ಆ ಥರ ಓರಿಗಳನ್ನ ಸೆಲೆಕ್ಷನ್ ಮಾಡ್ರಿ. ಆ ಥರ ಕರುಗಳು ಬಿದ್ದರೆ, ಉದಾರ್ ಬೀಸಕ್ ಬಿದ್ದರೆ ಅವು ಎತ್ಗೂ ಆಯ್ತವೆ. ಹೌದು, ಯಾರು ಎಲ್ಲಾನು ದೊಡ್ಡ ರೈತರೇ ತಗೊಳ್ಳಲ್ಲ, ಗೇಮೆ ಮಾಡೋ ರೈತರು ಇರ್ತಾರೆ. ಆ ರೈತರು ತಗೊಂಡಾಗ ಲಗತ್ತಾಗಿ ಎತ್ತಿರ್ತೈತೆ, ಉಳುವರಿ ಮಾಡಕ್ಕೆ, ಗಾಡಿ ಹೊಡಿಯಕ್ಕೆ ಎಲ್ಲದಕ್ಕೂ ಅನುಕೂಲ ಆಯ್ತದೆ. ನೀವು ಸಣ್ಣ ಮೂಳೆದು ತಗೊಂಡ್ಬಿಟ್ಟು ಅದೇನು ಪ್ರಯೋಜನ? ಆ ಸಣ್ಣ ಮೂಳೆ ಹುಟ್ಟಿ ಒಂದ್ ಸ್ವಲ್ಪ ಕಪ್ಪಿತ್ತು ಅಂದ್ರೆ ಆಗ್ಲೇ ಶೋಕಿ ಮಾಡ್ಕೋಬಹುದು ಅಷ್ಟೇ. ನಾವು ವ್ಯವಸಾಯಕ್ಕೆ ಬಾಳ್ಕೆನೂ ಬರಲ್ಲ, ಬಾಳ್ಕೆನೂ ಇಲ್ಲ. ನೋಡಿದೀವಿ. ಈಗ ಹೆಂಗೆ ಗೊತ್ತಾ, ಈ CR7 ಅವ್ರ ಅಪ್ಪ ಇತ್ತಲ್ಲ, ಒಂದ್ ಹಸು ಬಂದಿತ್ತು. ಹಸು ತಕ್ಕಮಟ್ಟವಾದ ಹಸುನೆ, ಅಂದ್ರೆ ಸೈಜ್ ಇತ್ತು. ಓರಿ ಬಿಟ್ವಿ ನಾವು, ತೆಗೆದು ಎಸ್ಬಿಡ್ತು ಓರಿನ. ಇಷ್ಟೇದಪ್ಪ ಮೂಳೆ ಇದ್ದಿದ್ದು ಅದಕ್ಕೆ. ಅದೇ ಬಾರಳ್ಳಿ ಕೊಟ್ವಲ್ಲ ಆ ಓರಿ, 2ನೇ ಸೂಲ್ಗೆ 3ನೇ ಸೂಲ್ಗೆ ಆ ಬಾರಳ್ಳಿ ಓರಿಗೆ ಬಂದಿತ್ತು. ಆ ಬಾರಳ್ಳಿ ಓರಿ ಎತ್ತದ್ಮೇಲೆ ಅಡ್ಡಾಡಕ್ಕಾಗಲಿಲ್ಲ ಹಸುಗೆ. ಹಂಗೆ ತೂಕ ಇರೋ ಓರಿ ಬೇಕು ನಮ್ಗೆ. ನಾವು ಯಾವ್ದಕ್ಕೂ ವಿರೋಧಿ ಅಲ್ಲ,
ಯಾವ್ದೋ ಊರಿ ಅದತ್ತು ಅದು ಕಚ್ಚಡ ನಮ್ಮ ಹತ್ರ ಇರೋದು ಅಂತಲ್ಲ, ನಮ್ಮ ಹತ್ರ ಇರೋದೇ ಆಗಲಿ ಇನ್ನೊಬ್ಬನ ಹತ್ರ ಇರೋದೇ ಆಗಲಿ ಓರಿಗೆ ತೂಕ ಇರೋದು ಅಷ್ಟೇ. ಏನು ವಿನ ಮಾರ್ಕ್ಸ್ ನಮ್ಮ ನ್ಯಾಯನಾ ನಂದಾಗ್ಲಿ ನಿಂದಾಗ್ಲಿ ಓರಿ ಬೆನ್ನಸೆ ಒಂದಾಳು ಮನಗ್ದಂಗೆ ಇರ್ಬೇಕು, ಸೈಜ್ ಇರ್ಬೇಕು, ನೋಡೋಕ್ಕೂ ಚಂದ. ಆ ಓರಿಗಳೆಲ್ಲ ಹಾಲಾಯ್ತವೆ, ಹಸಿನೆಲ್ಲ ಹಾಲಾಯ್ತವೆ. ನಮ್ಗೈತೆ ಅನುಭವ. ಈಗ ನಾವು ಸಣ್ಣ ಬೋಳೆ ಓರಿ ಇತ್ತಲ್ಲ, ಆ ಹೊಸ ಬಿಟ್ರೆ ಎಂಥ ಹಸಿಗಾರ ಬಿಡು ಅದಕ್ಕೆ ಬದ್ದಾಗಿದ್ರೆ 1/4 ಲೀಟ್ರು 1/2 ಲೀಟ್ರ್ ಒಳಗಡೆ ಹಾಲು. ಬಾರಳ್ಳಿ ಕೊಟ್ವಲ್ಲ ಓರಿ, ಆ ಓರಿ ಬಿಡು 1.5 ಲೀಟ್ರ್ ಹಾಲಾಗುತ್ತೆ. ಅದನ್ನು ಅದೇನು ಅಂತ ನಮ್ಗೆ ಗೊತ್ತಿಲ್ಲ, ಡಾಕ್ಟರ್ಗಳನ್ನೇ ಕೇಳಬೇಕು. ಒಟ್ನಲ್ಲಿ ಒಂದೊಂದು ಓರಿಲಿ ಒಂದೊಂದು ಥರ. ಈ ಥರನೂ ಇದೆಯಾ? ನಿಮ್ಮ ಅನುಭವ ನಿಮ್ಗೆ ನಮ್ಮ ಅನುಭವ ಅಲ್ಲ, ನಮ್ಗೆ ಈಗ ಹೇಳಿರೋದು. ನಮ್ಮ ಊರಲ್ಲಿ ದನ ಬಿಡ್ಸಕ್ ಬಂದಿರೋರು ಮಾಡಿರೋರು, ಈ ಊರಿಲ್ ಹಾಲಾಗಲ್ಲ, ಹಾಲ್ ಆಯ್ತದೆ ಅಂತೆಲ್ಲ ಹೇಳೋರು, ನಿಮ್ಗೆ ಹೇಳಿದ್ದಾರೆ. ಅದನ್ನ ನಾವ್ ಎಕ್ಸ್ಪೆರಿಮೆಂಟ್ ಮಾಡಿ ನೋಡಿದಾಗ CR7 ಅವ್ರ ಅಪ್ಪನ್ ಬಿಟ್ಟಾಗ ಆ ಊರಿಗೆ ಹಾಲಾಗಲಿಲ್ಲ, ಕರ ಗುಳ್ಳೆ ಆಗೋಯ್ತು. ಅದೇ ಹಸುನೆ ಅದೇ ಬಾರಳ್ಳಿ ಊರಿಗೆ ಬಿಟ್ಟಿದ್ವಲ್ಲ, ಅವಾಗ 1.5 ಸೇರ್ ಹಾಲಾಗೋದು. ಅದೇನೋ ಅನ್ನೋದು ನಮಗೆ ಗೊತ್ತಿಲ್ಲ, ನಾವೇನು ಅಷ್ಟೊಂದು ಕೂಲಾಂಕುಷವಾಗಿ ಮಾಡಿಲ್ಲ. ಅದು ಆದದ್ದು ನಿಜ. ಆ ಥರ ಹಂಗೆ ಆ ಥರ ಹಾಲಾಗುವಂಥವು ಓರಿ ಆಗಬೇಕು, ಲಕ್ಷಕ್ಕೆ ಹೊರಿಬೇಕು. ಹಂಗೆ ಮಾಡಿದ್ರೇ ಈಗ ನೆಕ್ಸ್ಟ್ ಬರೋ ಪೀಳಿಗೆ ಉದ್ದ ಬೀಸಾಗೆ, ದನ ಓರಿ ಎತ್ತರವಾಗೆ, ಹೊಸ ತಕ್ಕಮಟ್ಟನಾಗೆ ನೋಡೋಕ್ಕೆ ಅಂತ ಆಗೋದು. ಇಲ್ಲ ಅಂದರೆ ಹೊಸ ಉದ್ದ ಓರಿ ಕುಳ್ ಮಾತ್ರ ಗ್ಯಾರಂಟಿ. ಹೌದು, ಹಸ್ಗಳು ಮಾತ್ರ ನೀವು ಹೇಳೋನಿಗೆ ಭಾರಿ ಜೋರಾಗಿದ್ದಾವೆ. ಈಗ ನೀವು ನಿನ್ನೆ ಚಿಕ್ಕನಹಳ್ಳಿ ನೀವು ವಿಡಿಯೋ ಮಾಡಿರೋದು ನಾರಾಯಣಗೌಡ್ರ ಹತ್ರ. ಹಾಂ, ಅವ್ರ ಹತ್ರ ಇರೋ ಹಸ್ಗಳಿಗೆ ಈಗ ನೀವು ನೋಡ್ಕೊಂಬತ್ತೀರಲ್ಲ, ಆ ಓರಿಗಳು ಸಾಕಾಯ್ತವ? ಇಲ್ಲ ಪಿಚ್ಚನಕೆರೆ ಅವ್ರದ್ದು ಆ ದರಾಸಳ್ಳಿ ಡಾನ್ ಮಗ ಅದಲ್ಲ, ಅದನ್ನ ಬಿಡಬೇಕು, ಇಲ್ಲ CR7 ಬಿಡಬೇಕು, ಇಲ್ಲ ಮುದ್ದು ಕೃಷ್ಣನ್ ಬಿಡಬೇಕು. ಇನ್ನು ಬೇರೆ ಇನ್ಯಾವ ಓರಿನಾದ್ರೂ ತಗೊಂಡೋಗಿ ಬಿಡ್ರಿ ನೋಡೋಣ, ದಾಟವೇನು ಹಸ್ಗಳು ಅವನ್ನ. ಅಂಥ ಹಸ್ಗಳಿಗೆ ಅಂಥ ಓರಿಗಳ್ನ ಬಿಟ್ರೆ ಲಗತ್ತ ಕರನೂ ಆಯ್ತದೆ. ನಾಚಿಕೆ ಆಗಲ್ವಾ ಅವಾಗ ರೈತನಿಗೆ? ಅವರು ಹೊಸ ಹೊಡ್ಕೊಂಡು ಬರ್ತಾರೆ, ನಮ್ಮ ಓರಿ ಹೋಗಿ ಹಸಿನ ಪಕ್ಕ ನಿಂತ್ಕೋತದೆ, ಕರ ಇದ್ದಂಗೆ ಇರ್ತದೆ. ಹೊಸ ದೊಡ್ಡದು ಓರಿ ಚಿಕ್ಕದು, ಅವಾಗ ನಾಚಿಕೆ ಆಯ್ತದ ಇಲ್ವಾ? ಅದಕ್ಕೆ ನಾವ್ ಹೇಳೋದೇನು, ಉದ್ದ ಬೀಸದೆ ಅವನ್ CR7 ಗಾರ ಹುಟ್ಟಿರ್ಲಿ, ಯಗ್ನೂರ್ಗೆ ತಿರ್ಗಾ ಮರುಸೃಷ್ಟಿಯಾಗಿ ಹುಟ್ಲಿ, ಯಾವ್ದು ಕಾರ ಹುಟ್ಲಿ, ಉದ್ದ ಬೀಸು ದಕ್ಷತೆ ಆಗಿರೋದು ಓರಿ ಮಾಡಿ. ನಾವು ಲಾಸ್ಟ್ ಅಂತ ಉದ್ದ ಬೀಸು ನಮ್ಮ ಕಣ್ಣು ತೃಪ್ತಿಯಾಗಿ ನೋಡಿದ್ದು ಅಂದರೆ ಚಿಕ್ಕಣ್ಣೊಂದೊಂದು ಇದು ಉತ್ಸ್ನಾಯನ ಕಡ್ಬಿಟ್ಟು ಸೊತೈತದು. ಆಗ ಸುಮಾರು ಹಳೇದು ಅದೊಂದು ಅದು ಉರ್ಗಿದ್ ಗೌಡ್ರದೆ ಬಂದಿತ್ತು. ದೊಡ್ಡೇರಿ ಪ್ರಕಾಶನಿಂದ ದೊಡ್ಡ ರಾಜಣ್ಣ ಬಂದು ಅಲ್ಲಿಂದ ಉರ್ಗಿದ್ ಬಂದು ಬಹಳ ಫೇಮಸ್ ಆಗಿ ಮೆರಿತು ಐದುಗುಡಿಲೆಲ್ಲ. ಆಗ ಉಚ್ಚನಾಯಿ ಕಚ್ಚಿ ಸೊತ್ತೋಗ್ಬಿಡ್ತು. ಹೋಗಿದ್ದ ಜಾಗದಲ್ಲೆಲ್ಲ ಪ್ರೈಸೇ ಅದು. ಇಂಥ ಜಾಗಕ್ಕೆ ಹೋಯ್ತು ಅಂದ್ರೆ ಕಾಲು ಮುಡುಕ್ತಂದ್ರೆ ಪ್ರೈಸ್. ಇಲ್ಲ ಇವಾಗ ಎಲ್ಲೂ. ಅದೊಂದು ಸಾಲ್ಮನಿದೊಂದು ಮೆಣಸ್ಕಳ್ಳಿಯವ್ರ ಹತ್ರ ತೊಗೊಂಡೋಗಿ ಇದರಲ್ಲಿ ಜಾತ್ರೆಯಲ್ಲಿ ತೀರೋಗ್ಬಿಡ್ತು. ಜಾತ್ರೆಯಲ್ಲಿ ಸಲೆಯಾಗಿ ಏನೋ ತೀರೋಗ್ಬಿಡ್ತು. ಅದೊಂದು ತಿರ್ಗಾ ಈ ಕಳೆನ್ಪಾಳೆ ಭದ್ರತಾವಿಂದ ಗೌಡ್ರಿಗೆ ಬಂದು ಗೌಡ್ರತಾವಿಂದ ಇವ್ರಿಗೆ ಹೋಗಿತ್ತು, ಅರಳಿ ಭೈರಪ್ಪನಿಗೆ ಮಾಗಡಿ ಪರಿಸಲ್ ಜಾತ್ರೆ ಮೆರವಣಿಗೆ ಮಾಡಿದ್ರು. ಆ ಓರಿ ಒಂದು. ಈ ಓರಿಗಳು ಸೆಲೆಕ್ಟೆಡ್ ಓರಿಗಳು ನೋಡ್ದಂಗೆ ಅಷ್ಟು ಹೈಟು ಪರ್ಸ್ನಾಲಿಟಿ ಇಲ್ಲಿ ಗಂಟ ಯಾವನು ನೋಡಲೇ ಇಲ್ಲ ನಾವು. ಈಗ ಸೆಲೆಕ್ಷನ್ ಏನು ಮಾಡ್ತಾವ್ರೆ ಅದೆಲ್ಲ ತಮಿಳ್ನಾಡು ಸೆಲೆಕ್ಷನ್ನು. ತಮಿಳ್ನಾಡಲ್ಲಿ ಏನು ಗೊತ್ತಾ, ಎಲ್ಲ ಸ್ನೇಹಿತರೆ ಅವರು ವಿಡಿಯೋ ನೋಡ್ತಾ ಇದ್ರೆ ತಿಳ್ಕೊಳ್ಳಿ, ತಪ್ಪೇನಿಲ್ಲ ಅದರಲ್ಲಿ. ನಮ್ಮ ಕರ್ನಾಟಕ ಸೆಲೆಕ್ಷನ್ನೇ ಬೇರೆ, ತಮಿಳ್ನಾಡು ಸೆಲೆಕ್ಷನ್ನೇ ಬೇರೆ. ನಾನು ಓರಿ ಶುರು ಮಾಡಿದಾಗ ತಮಿಳ್ನಾಡಲ್ಲಿ ಈಗ ಓರಿ ಸಿಗ್ತವೆ, ಇಲ್ಲಿ ಹೋದ್ರೆ ಬಸಪ್ಪನ ಹತ್ರ ಓರಿ ಸಿಗ್ತದೆ, ಅಲ್ಲಿ ಹೋದ್ರೆ ಮನೆ ರುದ್ರಪ್ಪನ ಹತ್ರ ಓರಿ ಸಿಗ್ತದೆ ಅನ್ನೋ ನಮ್ಗೆ ಗೊತ್ತಿರಲಿಲ್ಲ. ಫಸ್ಟು ಅವ್ರು ಬಾರ್ಡರ್ ಒಂದು ಓರಿ ಕೊಟ್ಟರು 1 ಲಕ್ಷ ಚಿಲ್ಲರೆಗೆ. ಆ ಓರಿ ಎಷ್ಟು ಗೊತ್ತಾಯ್ತದ ಇಷ್ಟೇ, ಫಸ್ಟ್ ಓರಿ ಇವ್ರಿಗೆ ರವಿಯರಿಗೆ ಫಸ್ಟ್ ಓರಿ ಕೊಟ್ಟು 13-14 ಇರ್ಬೇಕು, 2013-14 ಇಷ್ಟೇ ಆ ಓರಿ ಇದ್ದದ್ದು. ಅಂದ್ರೆ ಓರಿ ಜಾತಿ ಪಾತಿ ಎಲ್ಲ 2 ಮಾತಿಲ್ಲ, ಕೊಂಬು ಕೋಡು ಎಲ್ಲ ಇಷ್ಟೇ ಇದ್ದದ್ದು. ಆ ಓರಿ ಅಲ್ಲಿ ದನಗಳಿಗೆ ಸೆಟ್ ಆಗೋವು. ಇಲ್ಲಿ ತಮಿಳ್ನಾಡಲ್ಲಿ ಇದ್ದಂತ ಬಿಡಾಡಿ ಕಾರಣ ದನಗಳಿಗೆ, ಅಲ್ಲಿದ್ದ ದನಗಳಿಗೆ ಆ ಓರಿ ಸೂಟ್ ಆಗೋದು. ನಮಗೆ ಅದು ಹಾಲು ಕುಡಿಯೋ ಕರಿಮಷ್ಟೇ ಇದ್ದು ಹಂಗೇ ಆಗೋಗ್ಬಿಡ್ತು. ನಮ್ಮ ಕಡೆ ಹಂಗಿರ್ಲಿಲ್ಲ ಅವಾಗ, ದನ ಓರಿ ಮೇಲೆ ಇರುವು ಅವಾಗ. ಅಂಥದ್ರಲ್ಲಿ ಆಯ್ಕೆ ಮಾಡಿ ಹಸಿನ ಮೇಲೆ ಇರುವಂಥ ಓರಿಗಳನ್ನ ಆಯ್ಕೆ ಮಾಡ್ಕೊಂಡು ಮಡಿಕೊಳ್ಳೋರು. ಮನೆ ತಾವು ನೋಡೋಕ್ಕೂ ಒಂದು ಲಕ್ಷಣ,
ಲೆಕ್ಕಾಚಾರ ಹೋಗಿತ್ತು. ಈಗೆಲ್ಲ ಚೇಂಜ್ ಆಗಿದೆ. ಈಗೆಲ್ಲ ಚೇಂಜ್ ಆಗ್ಬಿಟ್ಟು ಸಣ್ಣ ಸಣ್ಣ ಓರಿ ಇಷ್ಟೊಂದು ಒಂದು ಓರಿ ಜಾತಿ ಹೋಗಿ ಜಾತಿ ಓರಿ ಏನಪ್ಪ ಎಲ್ಲಪ್ಪ ತಂದೆ ಎಗ್ನೂರು ಬ್ಲಡ್ಲಿ ಇವರು ಅದು 70 ವರ್ಷ ಆಯ್ತು. ಈ ಮಾಗಡಿ ಬಿಳುಗುಂಬ ಅವ್ರು ಓರಿ ಕಟ್ತಾರಲ್ಲ, ಅವ್ರ ಓರಿ ಅಂದಾಜು ಮಾಡ್ರಿ ಎಲ್ಲೇ ಹೋದ್ರು ಯಾಕೆ ಫೇಲ್ ಆಯ್ತಾವ ನೋಡೋಣ. ಮಾಗಡಿ ಬೆಳಗುಂಬ ಅಷ್ಟೇ ಬೆಳಗುಂಬ ಅರ್ಥ ಬಿಳುಗುಂಬದವ್ರದ್ದು ಹಳೇ ಕಾಲದ ಅಂದಾಜು ಅವ್ರದ್ದು. ನಮ್ಗೆ ಬೇಕು ಅಂದ್ಬಿಟ್ಟು ಹುಡುಕಿ ಪಾಳ್ಳಿಗೆ ಹೋಗಿತ್ತದು. ಕೊಳ್ಳೇಗಾಲದ ಹತ್ರ ಪಾಳ್ಳಿಗೆ ನವೀನವ್ರ ಹತ್ರ ಹೋಗಿ ಅಲ್ಲಿಂದ ಇಲ್ಲಿಗೆ ಬಂದು ಹುಯಿಲಪ್ಪನಹಳ್ಳಿಯಿಂದ ತಗೊಂಬಂದಿದ್ದು. ಅದು ಬೇಕೇ ಬೇಕು, ಒಂದು ವರ್ಷನಾರ ಕಟ್ಟಿಸ್ಬೇಕು ಅಂತ. ಅಂದ್ರೆ ಅಲ್ಲೆಲ್ಲ ಕಟ್ಟಿ 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 ಸಾಕಾಗ್ಬಿಟ್ಟಿತ್ತು. ನಾನು ಹಂಗೂ ಹಿಂಗೂ ತೆಳ್ಳು ಬೆಳ್ಳು ಮಡ್ಕೊಂಡಿದ್ದೆ, ಹಂಗೂ ಮಾಡೋಕ್ಕಾಗಲಿಲ್ಲ. ಅದು ಮಲ್ಕೊಂಡ್ರೆ ಇಷ್ಟು ಕಾಣೋದು ಇದೆ ಮಲ್ಕೊಂಡಾಗ. ಅದೇ ಏನೋ 8-9 ವರ್ಷದ ಓರಿ ಅದು, ಇಷ್ಟು ಕಾಣೋದು. ತಲೆ ಮಲಗಿಸ್ಕೊಂಡು ಒಂದಿನಕ್ಕೂ ಮಲಗಲಿಲ್ಲ. ಅದು ಹಿಂಗೇನೆ ಹಿಂಗೆ ನಿದ್ದೆ ಮಾಡ್ತಿದ್ವಿ. ಗಿರೀಶ್ ಅವ್ರ ಹತ್ರ ವಿಡಿಯೋ ಐತೆ ಅದು ಯೂಟ್ಯೂಬ್. ನಾವು ಅವೆಲ್ಲ ನೋಡ್ಬಿಟ್ಟು ನಮ್ಗೆ ಬೇಜಾರು. ಯೂಟ್ಯೂಬ್ ಗಿರೀಶ್ ಐತಾ, ಗಿರೀಶ್ ಅವರವರಲ್ಲ, ಎಂತ ಓರಿ ಸೆಲೆಕ್ಟ್ ಮಾಡ್ತಾರೆ, ಎಲ್ಗೋಯ್ತಾ ಇದ್ದಿದ್ದು, ಯಾಕೆ 800 ಬ್ರೀಡೇ ಬೇಕು ನಮ್ಗೆ, ಯಾಕೆ ಮಾಗಡಿಲಿ ಇದ್ದವೆಲ್ಲ ಹಳ್ಳಿಕಾರ ಓರಿಗಳಲ್ವಾ? ಮಾಗಡಿಲಿ ಎಷ್ಟು ಓರಿ ಇದ್ವು ಅವತ್ತು? ಸುಮಾರು ಅವೆಲ್ಲ ಹಳ್ಳಿಕಾರ ಓರಿ ಅಲ್ವಾ? CR7 ಬಿಟ್ರೆ ಯಾವ ಬೇರೆ ಹಳ್ಳಿಕಾರ ಓರಿಗಳಿಲ್ವಾ? ಬಸ್ತಿ ಬ್ರ್ಯಾಂಡ್ ಬಿಟ್ರೆ ಯಾವ ಹಳ್ಳಿಕಾರ ಓರಿಗಳಿಲ್ವಾ? ನಮಗೆ ಬೇಕಾಗಿರೋದು ಓರಿ. ಏನು ಓರಿ? ಹಳ್ಳಿಕಾರ ಓರಿ ಅಷ್ಟೇ. ಈಗ ಜನ ಎಲ್ಲ ಅದನ್ನೇ ಅದು ತಪ್ಪು. ತಂದೆ ಅಂತ ಮಗ ಯಾರು ಇಲ್ಲ. ಅವರು ಹುಟ್ಟಿದ್ರೆ ಕರ ಸಂತೋಷ ಪಡ್ಲಿ, ಇಲ್ಲ ಅಂತಲ್ಲ. ಅದನ್ನ ಬಿಟ್ಟು ಬೇರೆನೂ ಸೆಲೆಕ್ಟ್ ಮಾಡಿ. ಈಗ ಒಂದು ಪಾಯಿಂಟ್ ಏನಂದ್ರೆ, ಎಗ್ನೂರ್ದೇ ಹುಡ್ಕಕ್ ಹೋಗ್ಬೇಡ್ರಿ, ಬಿಟ್ಟು ಬೇರೆಯನ್ನು ಪಾಸ್ ಮಾಡಕ್ ಸೆಲೆಕ್ಟ್ ಮಾಡಿ. ಈಗ CR7 ಇಟ್ಕೊಳ್ಳೋದೇನು ನಮ್ಗೆ ದೊಡ್ಡ ವಿಷಯ ಇರಲಿಲ್ಲ. ಇಲ್ಲೇ ಹುಟ್ಟಿದ್ದು. ಸೋಮಣ್ಣನ ಕೊಟ್ಟದ್ದು ಬೇರೆ ಜಾಗದಲ್ಲಿ, ಇಲ್ಲೇ ಹುಟ್ಟಿದ್ದು. ಈಗ ದೊಡ್ಡೇರಿಯವ್ರು 5 ಲಕ್ಷ ತೊಗೊಂಡೋಗವ್ರಲ್ಲ, ಅದ್ರ ಅಪ್ಪ ಹುಟ್ಟಿದ್ದು ಇಲ್ಲಿಯೇ. ಮೇಡಗುತ್ತವ್ರು ಕೊಟ್ಟಿರೋದು ಇಲ್ಲೇ 5 ಓರಿನ ಕಟ್ಟಾಕೊಂಡಿದ್ರು, ಇಲ್ಲಿಗೆ ಜನ ಬರೋರು. ಆದರೆ ಇಲ್ಲಿ ಏನಾಯ್ತದೆ, ವಂಶಾವಳಿ ಎಲ್ಲ ದೊಡ್ಡಮ್ಮ ಚಿಕ್ಕಮ್ಮ ಅಕ್ಕ ತಂಗಿರಾಗೋಯ್ತಾರೆ. ಅದನ್ನ ಬಿಟ್ಟಾಗ ಏನಾಯ್ತದೆ, ಸ್ವಲ್ಪ ಇದಾಗದು ಅಂದ್ಬಿಟ್ಟು ನಾವು ಬೇರೆ ಸೆಲೆಕ್ಟ್ ಮಾಡೋದು ಬಿತ್ತನೆನ. ಹಿಂದೆ ಆ ಕರುಗಳನ್ನ ನಿಮ್ಮ ಹತ್ರ ಸುಳ್ಳೇನಿಲ್ಲ, ಪ್ರಮಾಣವಾಗೂ ಆ ಕರುಗಳನ್ನೆಲ್ಲ ವ್ಯಾಪಾರ ಮಾಡಿಸಿ ಕೊಡಿಸಿದವ್ರು ನಾವೇ. ಚೇತನ್ ಹತ್ರ ಇರೋ ಕಟ್ಸಿರ್ಬೋದು, ಮಳವಳ್ಳಿಗೆ ಒಂದು ಕಟ್ಸೋಯ್ತು. ಚೇತನ್ ಕಟ್ಸ್ಕಿನ್ನ ಒಂದು ಸುತ್ತ ಎಲ್ಲದರಲ್ಲೂ ಜಾಸ್ತಿ ಸುಳಿ ಇತ್ತು ಅಂತ. ಅಂಥವು 2-3 ಕಟ್ಸ್ಗಳನ್ನೆಲ್ಲ ನಮ್ಮೂರು ಇಲ್ಲಿ ಇಟ್ಕೊಂಡು ನಾವು ಸಾಕೋಬೋದಾಗಿತ್ತು. ನಾವು ಅದೆಲ್ಲ ಏನು ಮಾಡಲಿಲ್ಲ. ನಮ್ಗೇನು ಬೇಕಾಗಿರೋದು ನಮ್ಮೂರಿಗೆ ಹುಟ್ಟೋದನ್ನ ನಾವು ಅನ್ಬಾರ್ದು, ಬೇರೆಯವ್ರು ಯಾರು ಅನ್ಬೇಕು. ಯಾವುದೋ ಒಂದು ಥರನ ಚೆನ್ನಾಗಿರೋದು ಅಂತಂದು ನಾವು ಪಾಸ್ ಮಾಡಿ ಸಾಕಿ ನೋಡಪ್ಪ ಹಿಂಗೈತೆ, ಅದು ನಮ್ಗೆ ಮನೆ ತಾವು ಬರೋ ರೈತನಿಗೆ ಮೋಸ ಆಗಬಾರ್ದು. 500 ರೂಪಾಯಿ ಈಸ್ಕೊಳ್ಳೋದ್ರಲ್ಲಿ ನಾನು ಇಷ್ಟೇ ಹೇಳಿದ್ನಲ್ಲ, ಇವೆರಡೇ ಉಳಿಯೋದು, ಅದೂ ಉಳಿಯಲ್ಲ. ಇವಾಗ ನಾವು ದನ ಬಿಟ್ಟೆ 1 ವಾರ ಆಯಿತು. ನಾವು ತಿಂಡಿ ಹಾಕ್ತಾನೆ ಇದ್ದೀವಿ, ಹುಲ್ ಕುಯ್ತಾನೆ ಇದ್ದೀವಿ, ಜೋಳ ಮೇಯಿಸ್ತಾನೆ ಇದ್ದೀವಿ, ಅದಕ್ಕಾಗಿ ಕಷ್ಟ ಬೀಳ್ತಾನೆ ಇದ್ದೀವಿ. ಮನೆ ತಾಗ ಬರೋ ಜನಗೆ, ಮನೆ ತಾಗ ಬರೋ ರೈತನಿಗೆ ಈಸ್ಕೊಳ್ಳೋದು 500 ರೂಪಾಯಿಲಿ ಯಾವತ್ತೂ ಮೋಸ ಆಗಬಾರ್ದು. ಅದಕ್ಕೆ ಒಳ್ಳೆ ಓರಿನ ಕಟ್ಕೊಂಬನ್ರಿ, ಸರೋಯ್ತದ ಅವಾಗ. ತುಂಬ ಧನ್ಯವಾದಗಳಣ್ಣ, ಒಳ್ಳೆ ಮಾಹಿತಿ ಸಿಕ್ಕಿದೆ ತಮ್ಮಿಂದ. ಹೀಗೆ ಯುವಕರಿಗಾಗಿರ್ಬೋದು, ಹೊಸಬ್ರಿಗಾಗಿರ್ಬೋದು, ನಿಮ್ಮ ಅನುಭವ ಮತ್ತು ಒಳ್ಳೆ ಮಾಹಿತಿಗಳನ್ನ ತಿಳಿಸ್ಕೊಡಿ, ಹಳ್ಳಿಕರಿಗೆ ಬೆಳೀಲಿ. ತುಂಬ ಧನ್ಯವಾದ. ಥ್ಯಾಂಕ್ಸ್ ಅಣ್ಣ.